ಹೇ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ರೂರಾಫ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಪೆಷಲ್ ಪಂಪ್ಕಿನ್ ಚಪಾತಿ ಕ್ವಿಕ್ಕಾಗಿ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟು ನೀವು ಒಂದು ಹಾಫ್ ಪಂಪ್ಕಿನ್ ತೊಗೊಳ್ಳಿ, ಅದನ್ನು ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಹಾಕಿ 3 ವಿಸಲ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಮೆಂಬರ್ಸ್ಗಿರೋ ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀನಿ. ಡಿಪೆಂಡಿಂಗ್ ಆನ್ ನಿಮ್ಮ ಮನೇಲಿರುವಂಥ ಎಷ್ಟು ಇದ್ದಾರೆ ಅಷ್ಟು ಜನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸೇಮ್ ಪ್ರೊಸೀಜರು ನಾವು ನಾರ್ಮಲಿ ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರ ಇದು 3 ವಿಸಲ್ ಹಾಕಿ ಬೇಯಿಸ್ಕೊಂಡಿದ ತಕ್ಷಣ ಚೆನ್ನಾಗಿ ಬೆಂದೋಗಿರುತ್ತೆ. ಆ ಸಿಪ್ಪೆ ಎಲ್ಲ ತೆಗೆದು ಬೇಯಿಸ್ಕೊಂಡ್ಬಿಡಿ. ಅದ ನಂತರ ಒಂದು ಬೌಲಿಗೆ ಹಾಕಿ ಈ ಥರ ಸ್ಪೂನ್ ಇಟ್ಟು ನೀವು ಸ್ಮ್ಯಾಶ್ ಮಾಡಿದ್ರೆ ಕಂಪ್ಲೀಟ್ ಸ್ಮ್ಯಾಶ್ ಆಗುತ್ತೆ. ಚಪಾತಿ ಕಲಿಸುವಾಗ ಈ ಸ್ಮ್ಯಾಶ್ನ ಹಾಕಿ ಕಲಿಸ್ಕೊಳ್ಳಿ. ಆದ ನಂತರ ಏನು ಅಂತ ಹೇಳಿದರೆ, ನಿಮಗೆ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಸಾಲ್ಟ್, ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಮತ್ತು ಜೀರಿಗೆ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಚಪಾತಿ. ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂತ ಹೇಳಿದ್ರು ಪ್ರಾಬ್ಲಮ್ ಇಲ್ಲ, ಸ್ಕಿಪ್ ಮಾಡಿ. ಚಪಾತಿ ತುಂಬ ಸಾಫ್ಟಾಗಿ ಬಂತು. ಹಿಟ್ಟು ಕಲಸಿದ್ಮೇಲೆ ಸಿಕ್ಕಾಬಟ್ಟೆ ಸಾಫ್ಟಾಗಿತ್ತು. ಸೊ ಹಾಗಾಗಿ ಚಪಾತಿ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ವೀಟ್ ಫ್ಲವರ್ ಬೇಕಾಗ್ಬೋದು, ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ನಾವು ಚಪಾತಿ ಹೇಗೆ ಮಾಡ್ತೀವಿ ಹಾಗೇ. ಮತ್ತು ಟೇಸ್ಟ್ ವೈಸು ಅಷ್ಟೇ, ನನಗೆ ಏನೂ ಡಿಫ್ರೆಂಟ್ ಕಂಡಿಲ್ಲ. ಇದೇನು ಉಪಯೋಗ ಆಗುತ್ತೆ ಯಾರಿಗೆ ಅಂತೇಳಿದರೆ, ಮನೇಲಿ ಮಕ್ಕಳು ಪಂಪ್ಕಿನ್ ತಿನ್ನಲ್ಲ ಅಂಥವ್ರಿಗೆ ನಾವು ಈ ಥರ ಚಪಾತಿ ಮಾಡಿ ತಿನ್ನಿಸ್ಬೋದು. ಈ ನೆಪದಲ್ಲಾದರೂ ಅವರು ಅಂಥ ವೆಜಿಟೇಬಲ್ಸ್ನ ತಿಂತಾರೆ ಅಂತೇಳಿ ಅಷ್ಟೇ. ಅದರ್ವೈಸ್ ನಥಿಂಗ್ ಡಿಫ್ರೆನ್ಸ್, ಆಯಿತಾ? ಏನೂ ಮೋರ್ ಚೇಂಜಸ್ ಏನೂ ಇಲ್ಲ. ನನ್ನ ಆನೆಸ್ಟ್ ಒಪಿನಿಯನ್ನ ಟ್ರೈ ಮಾಡಿ ತಿನ್ನಿ. ನನಗೆ ಖುಷಿ ಆಯಿತು, ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಗೆ ಯಾವ ಪಲ್ಯ ಬೇಕು, ಸಾರು ಬೇಕು ಮಾಡ್ಕೊಳ್ಳಿ. ನಾನಿಲ್ಲಿ ಜಾಕ್ ಫ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟವಾದಂಥ ಪಲ್ಯಗಳನ್ನ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬೈ ಗಾಯ್ಸ್.